ಅಮ್ಮೋರೆ, ಈ ಹೊಸಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದೀರಾ. ಬಲ್ಗಾಲಿಟ್ಟು ಒಳಗಡೆ ಬನ್ನಿ. ಏಯ್, ಹೆದರ್ಕೊಂಡಿಯಾ? ಅಮ್ಮವ್ರೆ, ಹೆದರ್ಕೋಬೇಡಿ. ನಮ್ಮ ಯಜಮಾನ್ರು ಟೇಸ್ಟಿ ಒಂಥರ ಡಿಫ್ರೆಂಟ್. ಈ ಮನೆಯಲ್ಲಿ ಪ್ರತಿಯೊಂದು ವಸ್ತುನು ಡಿಫ್ರೆಂಟ್ ಆಗೇ ಇರುತ್ತೆ. ಮನೆನ ಇದು ಒಳ್ಳೆ ಭೂತ್ ಬಂಗ್ಲಾ ಇದ್ದಾಗಿದೆ. ಭೂತ್ ಬಂಗ್ಲಾ ಅಲ್ವೇ, ಭವಿಷ್ಯತ್ತಿನ ಬಂಗ್ಲಾ. ನಾನು ಹೆಂಡತಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತಿದ್ದಾಗೆ ಅವಳಿಗೆ ಡಿಫ್ರೆಂಟ್ ಆಗಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಹಳ ಆಸೆ ಪಟ್ಟು ಕಟ್ಸಿದ್ದೀನಿ. ಯಾಕೆ ಇಷ್ಟ ಆಗಿಲ್ವಾ? ನಿಮ್ಮಿಷ್ಟನೇ ನನ್ನ ಇಷ್ಟ ರೀ. ನೀವು ಗುಡಿಸ್ಲು ಕಟ್ಟಿ ಗಾಡಿ ಕರ್ಕೊಂಡು ಹೋದ್ರು ನಾನು ಸಂತೋಷವಾಗಿ ಇರ್ತೀನಿ. ಅಮ್ಮ ಅವರು ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗವ್ರೆ ಅಲ್ವಾ? ನೀನು ಇದೆಯಾ ದರಿದ್ರ ಲಕ್ಷ್ಮಿ ತರ? ನೀನೇನ್ ಮನ್ಮತ್ತನೇನು? ಕನ್ನಡಿಯಾಗೆ ಒಸಿ ನಿನ್ ಮೂತಿ ನೋಡ್ಕೊಂಡಿದ್ಯಾ? ಕನ್ನಡಿ ಯಾಕೆ ಬೇಕು? ಈ ತಟ್ಟೆಲೆ ನೋಡೆ ಹೇಗೆ ತಳತಳ ಅಂತ ಹೊಳಿತಾ ಇದೆ. ಏನು ನನ್ನ ಪೇಸ್? ಸಾಕು, ಹೋಗೆ ಟೇಬಲ್ ಎಲ್ಲ ಹೊರಸೋಗಲೇ. ಈ ಅಡ್ಗೆ ಭಟ್ರಿಗೆ ಎಷ್ಟು ತಪ್ಪು. ಮನೆ ಯಜಮಾನ್ರಿಗೂ ಇರೋದಿಲ್ಲ ನೋಡು. ಭಟ್ರೆ, ಎಸ್ ಕಮಿಂಗ್. ಅಮ್ಮವ್ರು ಬನ್ನಿ ಬನ್ನಿ. ಭಟ್ರೆ, ಕಾಫಿ ರೆಡಿನಾ? ಅಮ್ಮವ್ರೆ, ನೀವು ಹೊಸದಾಗಿ ಮದುವೆ ಆಗಿ ಮನೆಗೆ ಬಂದಿದ್ದೀರಾ. ಇನ್ನೂ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ತಗೊಳ್ಳೋದ್ ಬಿಟ್ಟು ಬೆಳಿಗ್ಗೆನೆ ಅಡಿಗೆ ಮನೆಗೆ ಯಾಕೆ ಬಂದ್ರಿ? ನಮಗೇನು ಕೆಲಸದವ್ರ ಕಮ್ಮಿ ಇದಾರೆ. ಆಳು ಕಸ ಮುಸ್ರೆ ತೊಳೆಯೋಳ ಕೈಲಿ ಕಾಫಿ ಕೊಟ್ಟು ಕಳಿಸ್ತಿದ್ದೆ. ಅಯ್ಯೋ, ಈ ಅಡ್ಗೆ ಭಟ್ರ ಕೈ ಕಾಫಿ ಕುಡಿದು ಯಜಮಾನ್ರ ನಾಲ್ಗೆ ಗಬ್ ಬಿಡ್ದೋಗ್ಬಿಟ್ಟಿದೆ. ಅಮ್ಮವ್ರೆ, ನೀವೇ ಬಿಸಿ ಬಿಸಿಯಾಗಿ ಮಾಡಿ ತಗೊಂಡೋಗರಿ ಬನ್ನಿ. ಅಮ್ಮವ್ರೆ, ಡಿಕಾಕ್ಷನ್ ರೆಡಿ, ಹಾಲ್ ರೆಡಿ, ಸಕ್ಕರೆ ರೆಡಿ, ಎಲ್ಲ ಬೆರೆಸೋದು, ಯಜಮಾನ ತೊಡಗ್ ಕುಡಿಸೋದು. ಲೇ, ಹೋಗಿ ಪೂಜೆಗೆ ರೆಡಿ ಮಾಡೆ. ಭಟ್ರೆ, ಈ ಬೆಂಕಿ ಎಷ್ಟು ಚೆನ್ನಾಗಿದೆ ಅಲ್ಲ? ಬರ್ನರ್ನ ನಾನೇ ಕ್ಲೀನ್ ಮಾಡಿದ್ದು, ಅದಕ್ಕೆ ಉರಿ ಚೆನ್ನಾಗಿ ಬರ್ತಾ ಇದೆ. ಈ ಉರಿ ಇನ್ನೂ ಚೆನ್ನಾಗಿ ಬರುತ್ತಾ? ಇನ್ನು ಈ ಬೆಂಕಿನ ಹೀಗೆ ನೋಡ್ಬಿಟ್ಟೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ಬೆಂಕಿನ ನುಗ್ತಿದ್ದ ಹಾಗೆ ಅದು ನಮ್ಮನ್ನ ಸುಡ್ತಾ ಹೋಗುತ್ತೆ. ಸುಡ್ತಾ ಸುಡ್ತಾ ನಮ್ಮ ರಕ್ತ, ಮಾಂಸ, ಮನಸ್ಸು, ಕನಸು, ಆಸೆ ಎಲ್ಲ ಸುಟ್ಟು ಪೂರ್ತಿ ಆಗತ್ತೆ. ಆಗ ಜೀವಕ್ಕೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ಪಲ್ಲವಿ, ಅಮ್ಮವ್ರೆ ತಗೊಳ್ಳಿ, ಈ ಕಾಫಿ ತಗೊಂಡೋಗಿ ಯಜಮಾನ್ರು ಕೊಡಿ. ಪಲ್ಲವಿ, ಪಲ್ಲವಿ, ಕಾಫಿ ರೀ. ನಾನು ನಿಮ್ ಜೊತೆ ಆಫೀಸಿಗೆ ಬರ್ತೀನಿ ರೀ. ಆಫೀಸ್ಗೆ ಆಮೇಲೆ ಬಂದ್ರೆ ಆಯ್ತು. ಮೊದ್ಲು ಮನೆಯೆಲ್ಲ ಚೆನ್ನಾಗಿ ಪರಿಚಯ ಮಾಡ್ಕೊ. ಸರಿಗೆ ಮಾಡ್ಬಿಟ್ರೆ ಯಜಮಾನ್ರೆ, ಅಮ್ಮ ಅವ್ರಿಗೆ ಮನೆಯೆಲ್ಲ ಚೆನ್ನಾಗಿ ಪರಿಚಯ ಮಾಡ್ಕೊಡ್ರಿ. ಬರ್ಲಾ ಪಲ್ಲವಿ? ನಿನಗೆ ಬೇಜಾರಾದ್ರೆ ಆಫೀಸ್ಗೆ ಫೋನ್ ಮಾಡು, ಬರ್ತೀನಿ. ತಗೊಳ್ಳಿ. ಭಟ್ರೆ, ಮನೆ ತೋರಿಸ್ತೀರಾ? ಬೆಂಕಿ ಹೇಳ್ರಿ, ಮಂಗಳಾರತಿ. ಅಮ್ಮವ್ರೆ ತಗೊಳ್ಳಿ. ಅಯ್ಯೋ, ಸಾಕು ಸಾಕು, ನೀನು ಹೋಗು, ಹೋಗಿ. ಅಮ್ಮವ್ರೆ, ಅದೇ ಕಣ್ಣು. ಅಮ್ಮವ್ರೆ, ಮನೆಯೆಲ್ಲ ನೋಡಕ್ ಹೋಗೋಣವೆ? ನಡೀರಿ. ನಡೀರಿ.
ಅಮ್ಮ ಅವ್ರೆ, ಇದೊಂದು ಡೆಡ್ ರೂಮು. ಅಂದ್ರೆ ಅಲ್ಲ ಬೆಡ್ರೂಮು. ಇದನ್ನ ಯಾರು ಉಪಯೋಗಿಸ್ತಾ ಇಲ್ಲ. ಅಮ್ಮ ಅವ್ರೆ, ಇದೊಂಥರ ಜಂಕ್ ರೂಮು. ಅಮ್ಮ ಅವ್ರೆ, ನಿಮಗೆ ಈಜಕ್ ಬರುತ್ತಾ? ಇಲ್ಲ. ಭಟ್ರೆ, ಈ ನೀರು ಎಷ್ಟಡಿ ಆಳ ಇದೆ? 8 ಅಡಿ ಆಳ ಇರ್ಬೋದು. ಅಷ್ಟೇನಾ? 80 ಅಡಿ ಆಳ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಯಾಕಮ್ಮ ಅವ್ರೆ? ತುಂಬಾ ಆಳ ಇರೋ ನೀರಿಗೆ ತುಮಕಿದ್ರೆ ನಮ್ಮ ದೇಹ ಹಾಗೇ ಕೆಳಗೆ ಹೋಗ್ತಾ ಇರುತ್ತೆ. ಆಗ ನಮ್ಮ ಕಷ್ಟನೆಲ್ಲ ಈ ನೀರು ತಗೊಂಡು ದೇಹ ಮಾತ್ರ ಹಗುರವಾಗಿ ಹಾಗೇ ಮೇಲಕ್ಕೆ ಬಂದು ತೇಲ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನಾಯ್ತು ಭಟ್ರೆ? ಅಮ್ಮ ಅವ್ರೆ, ಹೋಗೋಣವಾ? ಇನ್ನು ನೋಡೋಕೆ ಏನೇನಿದೆ ಭಟ್ರೆ? ಇನ್ನೇನು ಇಲ್ಲ ಅಮ್ಮವ್ರೆ, ಬನ್ನಿ. ನಾನ್ ತೊಳ್ಕೊಳ್ ರಾಶಿ ಆಗ್ತಾ ಇದ್ದೀನಿ, ನೀನ್ ತನ್ ಗುಡ್ಡೆ ಆಗ್ತಿದ್ಯಲ್ಲ. ನಾನೇನು ಮನುಷ್ಯರು ಅಗಸ ಮನೆ ಕತ್ತೇನೋ? ಲೇ, ನೀನ್ ಮನುಷ್ಯರು ಅಂತ ತಿಳ್ಕೊಂಡೆ, ನಿನ್ನ ಲವ್ ಮಾಡ್ದೆ, ಮದುವೆನೂ ಮಾಡ್ಕೊಂಡೆ. ಈ ರೀತಿ ಕೆನೆಯೋದು ಒದೆಯೋದು ನೋಡ್ತಾ ಇದ್ರೆ ನಿನ್ನ ಕತ್ತೆ ಅನ್ನೋದು ಗ್ಯಾರಂಟಿ. ಕತ್ತೆ ಗಿಟ್ಟ ಅಂದ್ರೆ ನಿನ್ ನಾಲ್ಗೆ ಕೈಯ ಕೊಟ್ಬಿಟ್ಟೇನು? ಪಾತ್ರೆ ತೊಳೆ. ಮಾತಾಡ್ಬೇಡ ನೀನು ಮಾತಾಡ್ಬೇಡ. ಇಟ್ಬಿಡ್ತೀನಿ. ಒಗ್ಗಲ್ಲೇ ಒಗಲ್ಲ. ಇದೇ ನನಗೆ ಸರಿಯಾದ ಜಾಗ. ಸ್ವಲ್ಪ ನೀರಕ್ಕೆ ಸೋಪು. ಹಾ, ಮೈಸೂರು ಸ್ಯಾಂಡಲ್ ಸೋಪು ಗಮ್ಮನ್ನುತ್ತೆ. ಇದು ನಮ್ಗೆ ಆಗ್ ಬರಲ್ಲ. ಏನ್ ಹಂಗ್ ನೋಡ್ತಾ ಇದ್ದೀರಲ್ಲ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಓಹೋ, ಗೊತ್ತಾಗೋದಕ್ಕೆ ನೀನೇ ನಾನು ಒಂದ್ಬಿಟ್ಟು ತಮ್ಮನೋ ಇಲ್ಲ ನಮ್ ಸೋದತ್ತೆ ಮಗನೋ? ಎರಡೂ ಅಲ್ಲ, ನಿಮ್ ಗಂಡನ್ ತಮ್ಮ. ಈ ಮೂತಿ ನೋಡ್ದಾಗ್ಲೇ ಅನ್ಕೊಂಡೆ ಇದು ಆ ಕಾಗೆ ಬಳಗನೆ ಅಂತ. ಯಾಕತ್ಗೆ ಅಣ್ಣನ ಜೊತೆ ಜಗಳನ? ಇಲ್ಲಪ್ಪ, ಸಾರ್ಸ. ನಾನ್ ಅಂದ್ಕೊಂಡೆ ಆ ತಂಬಿಟ್ಟಿನ ತಲೆಯವನು ಯಾರ ಜೊತೆಲೂ ಹೊಂದ್ಕೊಂಡೋಗಲ್ಲ ಅಂತ. ಅತ್ತಿಗೆ ಇಂತ ಬಂಗಾರದಂತ ಹೆಂಡತಿ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋನು ಜೀವನದಲ್ಲಿ ಉದ್ಧಾರ ಆಗ್ತಾನ? ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಅವ್ನು ಬುದ್ಧಿ ಕಲಿಸ್ತೀನಿ. ಏ ತಂಬಿಟ್ಟು, ಏನ್ ಸೆಕೆ? ಯಾವನಯ್ಯ ನೀನು? ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದು ಫ್ರಿಡ್ಜ್ ತೆಗೆದು ಅದು ಬಿಸ್ಲರಿ ವಾಟರ್ ಕುಡಿತಾ ಇದೆಯಲ್ಲ, ಎಷ್ಟಯ್ಯ ಧೈರ್ಯ ನಿಂಗೆ? ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು. ಹೇಳ್ದೆ ಕೇಳ್ದೆ ನಮ್ಮ ಅಕ್ಕನ ಬಗಲ್ಗೆ ಧೈರ್ಯವಾಗಿ ಬಂದಿದ್ಯಾ ಅಂತಂದ್ಮೇಲೆ ನಾನು ಫ್ರಿಡ್ಜ್ ತೆಗೆದು ನೀರ್ ಕುಡಿಬಾರ್ದಾ? ಓಹೋ, ನೀನ್ ಅವಳ ತಮ್ಮನ? ಈ ಪೇಸ್ ಕಟ್ ನೋಡ್ದಾಗ್ಲೇ ಅನ್ಕೊಂಡೆ ನೀನು ಆ ಕತ್ತೆ ವಂಶದವನೇ ಇರ್ಬೇಕು ಅಂತ. ಯಾಕೆ ಬಾವಾ, ಅಕ್ಕನ ಜೊತೆ ಜಗಳನಾ? ಇಲ್ಲಪ್ಪ, ಸರಸ. ನಾನ್ ಅನ್ಕೊಂಡೆ ಆ ಮೂಲಂಗಿ ಮಕ್ಕದವಳು ಇಂತ ಶ್ರೀರಾಮಚಂದ್ರನಂತ ಗಂಡನ ಜೊತೆ ಹೊಂದ್ಕೊಂಡು ಹೋಗ್ಲಿಲ್ಲ ಅಂತಂದ್ಮೇಲೆ ಅವಳು ಜೀವನದಲ್ಲಿ ಉದ್ಧಾರ ಆಗ್ತಾಳ. ಬಾವಾ, ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಎಲ್ಲಿ ಒಂದ್ 12 ಇಡ್ಲಿ ಹಾಕಿ. ಪ್ರೀತಿ
ಇವಾಗ ಅರ್ಥ ಆಗ್ತಾ ಇದೆ, ಇವಳಿಗಾಗ್ಲಿಲ್ವಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹೆಣ್ಣಾದ್ ನಾನೇ ಅನ್ಸರ್ಸ್ಕೋಬೇಕಾಗಿತ್ತು. ಛೇ, ನನ್ ಬಾಯಿ ಸರಿ ಇಲ್ಲ. ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗಿರ್ತಾನೆ. ಕೋಪ ಬರೋದು ಸಹಜ. ನಾನ್ ಮಾಡಿದ್ದೆ ತಪ್ಪು. ನಾನು ಅವ್ರನ್ನ ಕ್ಷಮೆ ಕೇಳ್ತೀನಿ. ಅವಳು ಏನೇ ಅಂದ್ರು ಎಷ್ಟೇ ಆಗ್ಲಿ ನನ್ನ ಹೆಂಡತಿ ತಾನೆ. ನಾನೇ ಅವ್ರನ್ನ ಮಾತಾಡಿಸ್ತೀನಿ. ಏನಪ್ಪ ಅಣ್ಣವ್ರ ಹಾಡಿಗೆ ಇಬ್ರು ಒಂದಾಗ್ತಾ ಇದ್ದಾರಲ್ಲ. ನನ್ನ ಕ್ಷಮಿಸ್ಬಿಟ್ರಿ. ನೀನು ನನ್ನ ಕ್ಷಮಿಸ್ಬಿಡು. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಏನ್ರಿ ಇದು, ಇಷ್ಟೊಂದು ಸ್ವರ್ಗ್ ಬಿಟ್ಟಿದಿರಲ್ಲ. ಇರಿ, ಹಾಲು ತಗೊಂಬರ್ತೀನಿ. ನಿಮ್ಮಿಬ್ಬರನ್ನು ಒಂದಾಗಕ್ ಬಿಡ್ತೀನ? ಏನಾದ್ರೂ ಸ್ಕೆಚ್ ಹಾಕಿ ನಿಮ್ಮಿಬ್ಬರನ್ನು ಬೇರೆ ಬೇರೆ ಮಾಡೇ ಮಾಡ್ತೀನಿ. ವಿರಹ ಸಾವಿರ ಸಾವಿರ ತರಹ ವೀರ ಬೇವರ್ಸಿ ನನ್ನ ಮಗನೇ, ನಾನೆಲ್ಲ ದೆವ್ವ ಅಂತ ಹೆದರ್ ಬಿಟ್ನಲ್ಲೋ. ದೆವ್ವ ನಾನಲ್ಲ, ನಿನ್ನ ಹೆಂಡತಿ ಅಂದ್ರೆ ನನ್ನ ಅಕ್ಕ. ನೀನಿವತ್ತು ಅವಳ ಜೊತೆ ಮಲಗಬೇಡ. ಅಲ್ಲಕ್ಕ ನನ್ನ ಮಗನೇ, ಎಲ್ಲಾ ಬಾಮೈಕ್ಳು ಬಾವ ಅಕ್ಕ ಇಬ್ರು ಸಂತೋಷವಾಗಿರ್ಲಿ ಅಂತ ಹಾಸಿಗೆ ಹಾಸ್ಕೊಡ್ತಾರೆ. ನೀನ್ ನೋಡ್ದೆ ನಮ್ಮಿಬ್ರು ಬೇರೆ ಬೇರೆ ಮಾಡಕ್ ಕೊಡ್ತಾ ಇದೆಯಲ್ಲ ನಿನ್ನ. ಅಯ್ಯೋ ಬಾವ, ಇವಾಗ ನನ್ನ ಅಕ್ಕ ನಿನ್ಗೆ ಬರೀ ಹಾಲ್ ತಂದು ಕೊಡ್ತಾಳೆ ಅಂತ ತಿಳ್ಕೊಂಡಿದ್ಯಾ? ಅದ್ರಲ್ಲಿ 620, 420 ಹಾಲಿಡಾಲು ಎಲ್ಲ ಮಿಕ್ಸ್ ಮಾಡಿ ತಂದು ನೀನು ಕುಡಿಸ್ತಾಳೆ. ಅಲ್ಲಿಗೆ ನೀನು ನೀನು ಗುಣಸೆ ಮಾರ ಗ್ಯಾರಂಟಿ. ಬಾವ, ನಮ್ಮ ಅಕ್ಕ ನಿನ್ನ ಹತ್ರ ಆವಾಗ ಜಗಳ ಮಾಡ್ತಾನೆ ಇರ್ತಾಳಲ್ಲ, ಯಾಕೆ ಗೊತ್ತಾ? ಗೊತ್ತಿಲ್ಲ. ಇವಳು ಮೊದಲನೇ ಗಂಡ ಕುಡುಕು ಗಂಡ. ಅವನು ದೆವ್ವಾಗಿ ಇವಳನ್ನ ಆಟಕಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ಕಂಡ್ರೆ ಆಗದೇ ಇಲ್ಲ. ಅವನಿಗೆ ನೀವಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ಬೇಕು ಅನ್ನೋದೇ ಅವನ ಆಸೆ. ಅದು ಗೆಜ್ಜೆ ಶಬ್ದ, ಪುಟಿನ್ ಶಬ್ದ, ಗೆಜ್ಜೆ ಶಬ್ದ, ಪುಟಿನ್ ಶಬ್ದ. ಬರ್ತಾ ಇದ್ದಾಳೆ. ಜಗಳ ಮಾಡ್ಬೇಕು, ಗಂಡಸ್ತನ ತೋರ್ಸ್ಕೋಬೇಕು. ಬಂದ್ಲು. ಪೂಜಿಸಲೆಂದೆ ಎಲ್ಲ ಮಿಕ್ಸ್ ಮಾಡಿ ಹಾಲನ್ನು ತಂದೆ. ಮಿಕ್ಸ್ ಮಾಡ್ತೀಯೇನೆ ಮಿಟ್ಕಲಾರಿ? ಅಯ್ಯಯ್ಯೋ, ಏನ್ರಿ ಇದು? ಇಷ್ಟೊತ್ತು ಚೆನ್ನಾಗಿದ್ರಿ, ನಾನೇನೋ ಪಾಪ ಅಂತ ಹಾಲ್ ತಂದ್ರೆ ನನ್ಗೆ ಹೊಡಿತೀರೇನ್ರಿ? ಹಾಲಾದ್ರೂ ಕುಡಿತೀನಿ, ಹಾಲಾದ್ರೂ ಕುಡಿತೀನಿ, ನಿನಗೆ ಯಾಕೆಲ್ಲ? ಹಾಲ್ ಕುಡಿತೀರಾ? ನನ್ ಹೊಡಿತೀರೇನ್ರಿ? ನನ್ ಹೊಡಿತೀರಾ? ನಿಮ್ಮ ಮನೆಯೊಳಗೆ ಯಾವ್ದೋ ನಾಯಿಗಳು ಬಂದ್ಬಿಟ್ಟಿದೆ. ನೀವ ಕಿತ್ತಾಡ್ಬೇಡ್ರಿ, ಕಿತ್ತಾಡ್ಬೇಡ್ರಿ. ಇವ್ರಿಬ್ಬರನ್ನ ಒಂದ್ ಮಾಡಕ್ಕೆ ಎಷ್ಟು ಕಷ್ಟಪಟ್ರು, ಆಯ್ತಾನೆ ಇಲ್ವಲ್ಲಪ್ಪ. ಅಯ್ಯ, ಕಿತ್ತಾಡ್ಲಿ ಬಿಡಿ, ನಮ್ದೇನು. ಓ, ಮಲ್ಕೊಳ್ಳೋಣ. ಅಯ್ಯೋ ಅಮ್ಮ, ಸರ್ ಹೊಡಿಬಿಡಿ ಸರ್. ಪ್ರಶಾಂತ್ ಅವ್ರು ಬಂದಿದ್ದಾರೆ. ಓ ಶರಣ್ರಿ ಪ್ರಶಾಂತ್ ಸಾಹೇಬ್ರ, ನಾನು ರೊಕ್ಕ ಕಳ್ಕೊಂಡವ್ರನ್ನ ನೋಡಿನಿ, ಒಡವಿ ಕಳ್ಕೊಂಡವ್ರನ್ನ ನೋಡಿನಿ. ನನ್ನ 25 ಇಯರ್ಸ್ ಸರ್ವಿಸ್ದಾಗ ಹೆಂಡತಿ ಕಳ್ಕೊಂಡವ್ರನ್ನ ನೋಡಿದ್ದು ಇದಾ ಫಸ್ಟ್ ಟೈಮ್. ಬಾಯ್ ಐ ಆಮ್ KP ಮೆಣಸಿನಕಾಯಿ ಗುಳಿದ ಗುಡ್ಡ. ಅಂದಂಗ ನಿಮ್ ಮಿಸಸ್ಸು ನಮ್ ಕಸ್ಟಡಿಯಾಗ ಅದಾರು. ಸಾವಕಾಶ ಲೇ ಪರ್ಷ, ಆಕಿನ್ ಕರ್ತಾರೋ. ಇನ್ಸ್ಪೆಕ್ಟರ್, ಈಕೆ ನನ್ನ ಹೆಂಡತಿ ಅಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಏನೋ ಮುನಿಸ್ಕೊಂಡು ಒಂದ್ 4 ದಿವಸ ತವ್ರ ಮನೆಗೆ ಹೋಗ್ಬಿಟ್ರೆ ಕಂಪ್ಲೇಂಟ್ ಅದು ಇದು ಅಂತ ರಾತಾಂತ ಮಾಡ್ಬಿಡೋದ? ಏನಂದ್ರೆ ನೀನು ನನ್ನ ಹೆಂಡತಿನ? ನಾನ್ಸೆನ್ಸ್. ನೋಡಿದ್ರ ನಾನು ಇವ್ರ ಹೆಂಡತಿನೇ ಅಲ್ವಾ ಅಂತ
ಇನ್ಸ್ಪೆಕ್ಟರ್ ನೀವಾದ್ರೂ ಅವ್ರಿಗೆ ಸ್ವಲ್ಪ ಹೇಳಿ. ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಪ್ರಶಾಂತ್ ಸಾಹೇಬ್ರ, ನೋಡೋದಕ್ಕ ಸುಸಂಸ್ಕೃತರಾಂಗ್ ಕಾಣಿಸ್ತೀರಿ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಅದೇನಿದ್ರು ಬೆಡ್ರೂಮ್ ಆಗ ಫೈಸಲ್ ಆಗ್ಬೇಕ್ರಿ, ಠಾಣಾವರೆಗೂ ಬರಬಾರ್ದು. ಆಕಿನ್ ಕರ್ಕೊಂಡೋಗಿ ಲಕ್ಷಣವಾಗಿ ಬಾಳೆ ಮಾಡ್ರಲ್ಲ. ಅದ್ ನನಗೂ ಗೊತ್ತ್ರಿ, ಆದ್ರೆ ಆಕೆ ನನ್ನ ಹೆಂಡತಿ ಅಲ್ಲ 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 ಅಲ್ಲ. ಪ್ರಶಾಂತ್, ಗಂಡ ಹೆಂಡತಿರ ಮಧ್ಯೆ ಬರಬಾರ್ದು ಅಂತ ಸುಮ್ಮನೆ ಇದ್ರೆ ತುಂಬಾ ಅತಿ ಆಗೋಯ್ತು. ಯಾರೇ ನೀವು? ಕಟ್ಕೊಂಡ ಹೆಂಡತಿನೇ ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಇನ್ನ ಅವಳ ಅಣ್ಣ ನನ್ನ ಹ್ಯಾಕ್ ಗುರ್ತಿಡಿತ ಹೇಳು. ಇನ್ಸ್ಪೆಕ್ಟರ್, ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನನಗೂ ಇವ್ರಿಗೂ ಯಾವ ತರ ಸಂಬಂಧನೂ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ರಿ. ಗಂಡ ಹೆಂಡತಿ ಭಾವ ಇವ್ರು ಹೌದು ಹೌದು ಅಂತಾರ, ನೀವ್ ಇಲ್ಲ ಇಲ್ಲ ಅಂತಾರ. ನನ್ಗ ಕನ್ಫ್ಯೂಷನ್ ಆಗಕತ್ತೈತಿ. ಯಾಕೆ ಇನ್ಸ್ಪೆಕ್ಟರ್? ಈ ಕುತ್ತಿಗೆ ನೋಡಿ, ಈ ತಾಳಿನ ಅವರೇ ಕಟ್ಟಿರೋದು. ಏನ್ರಿ, ನಿಮಗ್ ನನ್ ಮೇಲೆ ಕೋಪ ಇದ್ರೆ ಒಂದೇಟ್ ಹೊಡೆದ್ಬಿಡಿ, ಆದ್ರೆ ಎಲ್ರ ಮುಂದೆ ಹೀಗೆಲ್ಲ ಹೇಳ್ಬೇಡಿ. ಇನ್ಸ್ಪೆಕ್ಟರ್, ನೀವೇ ಹೇಳಿ, ಒಂದ್ ಹೆಣ್ಣು ಯಾರೋ ಒಬ್ಬರನ್ನ ತೋರಿಸಿ ಇವರೇ ನನ್ ಗಂಡ ಅಂತ ಇಷ್ಟು ಜನರ ಮುಂದೆ ಹೇಳೋಕ್ಕಾಗತ್ತಾ? ಹೌದು ಮಿಸ್ಟರ್ ಪ್ರಶಾಂತ್. ಇನ್ಸ್ಪೆಕ್ಟರ್, ಸುಳ್ಳು ಹೇಳ್ತಾ ಇದ್ದಾಳ ಅವಳು. ಅವಳ ಮಾತು ನಂಬೇಡಿ. ಇಲ್ಲಿ ನೋಡಿ, ಈಕೆ ನನ್ನ ಹೆಂಡತಿ. ರೇ ಪ್ರಶಾಂತ್ ಸಾಹೇಬ್ರ, ನೀವು ಕೊಟ್ಟು ಪರ್ಸ್ನಾಗ ಇಕ್ಕಿದ ಫೋಟೋ ಐತ್ ನೋಡ್ರಿ. ಇನ್ಸ್ಪೆಕ್ಟರ್, ಇದ್ರಲ್ಲೇನೋ ಮೋಸ ಇದೆ. ಈಕೆ ನನ್ನ ಹೆಂಡತಿ ಅಲ್ಲ. ಈ ಫೋಟೋ ಇಲ್ಲಿ ಹೇಗೆ ಬಂದುತ್ತಾ ನನಗೆ ಗೊತ್ತಿಲ್ಲ. ಮಿಸ್ಟರ್ ಪ್ರಶಾಂತ್, ಆ ಹೆಣ್ಮಗಳು ಕೈ ಮುಗಿದು ಬೇಡ್ಕೊಂತದಳ, ಕಣ್ಣೀರ್ ಸುರಿಸ್ತದಳ, ನಾನಾ ನಿಮ್ ಹೆಂಡತಿ ಅಂತ. ನಿಮ್ಗೆ ಇನ್ನೂ ಕನ್ನಡ ಬರ್ಲಿಲ್ಲ ಹೌದಲ್ರಿ? ಆಮೇಲೆ ಯಾರ ಸಹಾಯನೂ ಇಲ್ಲದೆ ಒಳಗು ಹೋಗಕ್ಕೆ. ಅದಪ್ಪ ವರ್ಷ. ಅಕ್ಕ ಅವ್ರ, ಬಲಗಾಲಿಟ್ಟೆ ಶಿವ ಅಂತ ಒಳಗ್ ನಡ್ರಲ್ಲ. ನಾನ್ ಹೋಗಲ್ಲ. ಯಾಕ್ರಿ? ನಾನ್ ಕಾಲಿಟ್ಟ ತಕ್ಷಣ ಆ ಪ್ಯಾರೆಟ್ ಬಂದು ಹೆದರ್ಸುತ್ತೆ. ಚಾರೆಟ್ ಅಲ್ಲ, ಪ್ಯಾರೆಟ್. ಪ್ಯಾರೆಟ್? ಎಲ್ಲ ಪ್ಯಾರೆಟ್ ಇರ್ತೀರಿ. ಬರ್ರಿ. ನನ್ನ ಹೆಸರು ಹೆಂಗ್ ಗೊತ್ತಾತ ಈ ಪ್ಯಾರೆಟ್ಗ? ವರ್ಷ ಬಾಳ ಚಂದ ಐತ್ಲಿ. ನಾನಾಗ್ಲೇ ಹೇಳಿಲ್ವಾ? ಹೌದೌದು. ಈ ಮನೆಯಾಗ ಮಾತಾಡೋದೊಂದು ಗಿಡಿ ಐತಿ ಅಂತ ಮೊದಲ ನಿಮಗ್ ಗೊತ್ತೈತಿ ಅಂದ್ಮೇಲೆ ಈ ಮನಿ ಮಹಾರಾಣಿ ನೀವ. ರೇ ಪ್ರಶಾಂತ್ ಸಾಹೇಬ್ರ, ಇನ್ನೇನ್ರಿ ಸಾಕ್ಷಿ ಬೇಕು ನಿಮಗ? ಅಕ್ಕ ಅವ್ರ, ಬಲಗಾಲಿಟ್ಟು ಒಳಗ್ ನಡ್ರಲ್ಲ. ಚಾಪಾನಿ. ಯಜಮಾನ್ರೆ, ಅಮ್ಮವ್ರೆ, ಹೇಗಿದ್ದೀರ ಅಮ್ಮವ್ರೆ? ಅಲ್ಲ, ಎಲ್ಲಾ ತಿಳಿದು ನೀವೇ ಹೀಗ್ ಮಾಡ್ಬೋದೆ? ಎಷ್ಟು ದಿವಸ ಎಲ್ಲಿ ಹೋಗ್ಬಿಟ್ಟಿದ್ರಿ? ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡದೆ. ಅಯ್ಯೋ, ನೀವೇ ಮಹಾಲಕ್ಷ್ಮಿ. ಯಾರು ಇವಳು? ಇದೇನ್ ಯಜಮಾನ್ರೆ ಹೀಗ್ ಕೇಳ್ತಾ ಇದೀರಾ? ಅಮ್ಮ ಅವ್ರನ್ನ ತೋರಿಸ್ಬಿಟ್ಟು ಯಾರು ಅಂತ ಕೇಳ್ತಾ ಇದ್ರಲ್ಲ, ಇವರು ನಿಮ್ ಪ್ರೀತಿ ಹೆಂಡತಿ ಅಲ್ವಾ? ಏನ್ರಿ ಆಗಿದೆ ನಿಮ್ಗೆ? ನೋಡ್ರಿ ನೋಡ್ರಿ, ಯಾರು ಇವಳು? ನೋಡ್ರಿ. ರೇ ಪ್ರಶಾಂತ್ ಸಾಹೇಬ್ರ, ಎದಕ್ಕೆ ಹಿಂಗ್ ರಾಡಿ ಮಾಡ್ಲಿಕ್ಕೆ ಹತ್ತೀರಿ? ನೋಡ್ರಿ, ಈಗೀಗ ನಿಮ್ ಮನೆ ಮಾತಾಡೋ ಗಿಡಿ ಗೊತ್ತದ. ಅವ ನೋಡಿದ್ರ ಅಮ್ಮವ್ರ ಗಂಡ ಹೆಂಡತಿ ಜಗಳ ಉಂಡು ಮನಗೋ ತನಕ ಇಷ್ಟು ದಿವ್ಸ ಎಲ್ಲೋಗಿದ್ರಿ ಅಂತ ಕೇಳ್ಲಿಕ್ಕೆ ಹತ್ತಾನ. ನೀವು ನಿಮ್ ತಲೆನೂ ರಾಡಿ ಮಾಡ್ಕೊಳ್ಳೋದಲ್ದ, ನಮ್ ತಲೆನೂ ರಾಡಿ ಮಾಡಿ. ಪ್ಲೀಸ್ ಪ್ಲೀಸ್, ಒಂದ್ ನಿಮಿಷ ನನ್ನ ಜೊತೆ ಬನ್ನಿ. ಬನ್ನಿ ಬನ್ನಿ ಇನ್ಸ್ಪೆಕ್ಟರ್, ಆ ಫೋಟೋ ನೋಡಿ. ಮಿಸ್ಟರ್ ಪ್ರಸಾದ್ ಸಾಹೇಬ್ರ, ನಿಮ್ದು ಪೊಲೀಸ್ ಕೇಸ್ ಅಲ್ ಬಿಡ್ರಿ, ಮೆಂಟಲ್ ಕೇಸ್. ಜಾಸ್ತಿ ಮಾಡ್ಲಿಕ್ಕೆ ನಾವ ಸಿಕ್ಕಿವೇನಪ್ಪ? ಅಲ್ರಿ, ಹಂಗಿದ್ರೆ ಫೋನ್ ಮಾಡಿ ಹೇಳ್ರಲ್ಲ, ಯೂನಿಫಾರ್ಮ್ ಕಳ್ಸಿಟ್ಟು ಬರ್ತೇವು. ಅಶೋಕ ಹೋಟೆಲ್ದಾಗೋ ತಂದಿ ಬೆಡ್ದಾಗೋ ಸೇರ್ಕೊಳ್ಳೋಣ. ಇನ್ಸ್ಪೆಕ್ಟರ್, ಆಕೆ ನನ್ನ ಹೆಂಡತಿ ಅಲ್ಲ. ಈಕಿನ ನಿಮ್ ಹೆಂಡತಿ ಅನ್ನೋದಕ್ಕ 1000 ಸಾಕ್ಷಿ ಸಿಗ್ತಾವ. ಅಲ್ಲ ಅನ್ನೋದಕ್ಕ ಒಂದ್ ಸಾಕ್ಷಿ ತೋರ್ಸ್ರಿ, ಈಕಿನ ಒತ್ತು ಒಯ್ದು ತುರಂಗ್ನಾಗಿರ್ತೀನಿ. ಸ್ವಾಮಿ, ನಿಮ್ ಹಕೀಕತ್, ನಿಮ್ ರಾಡಿ ಏನಿದ್ರು ನಿಮ್ ಮನೆಯಾಗ ಇಟ್ಕೊಳ್ರಿ. ಅದನ್ನ ಪೊಲೀಸ್ನವ್ರ ಮುಂದ ಪ್ರದರ್ಶನ ಮಾಡ್ಲಿಕ್ಕೆ ಬರಬೇಡಿ. ಇನ್ನೊಮ್ಮೆ ನಮ್ಮ ಸಮಯ ಹಾಳು ಮಾಡ್ತಂದ್ರ ನಿಮ್ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕಾಗ್ತೈತಿ. ಹುಷಾರ್. ಗುಡ್ ಬೈ. ಬರ್ತಾನೆ.
ರಾಜ್ಯದವ್ರಿಗೆಲ್ಲ ತಲಿ ಸಮ ಇರೋದಿಲ್ಲ ನೋಡು ಹತ್ರ. ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ. ಸೀರೆ ಒಗೆಯೋದ್ ಕರ್ಮ, ಹೆಂಡತಿ ಸೀರೆ ಒಗೆಯೋದ್ ಕರ್ಮ. ಸರಿಯಾಗಿ ಒಗೆಯೋ ಕರ್ಮ, ಇದು ವಾಷಿಂಗ್ ಪೌಡರ್ ನಿರ್ಮಾ. ಛೇ, ಏನಿದು ನನ್ನ ಜನ್ಮ. ಇದೆ ಬಾಬಾ ಮರ್ಮ, ವಾಷಿಂಗ್ ಪೌಡರ್ ನಿರ್ಮ. ಸರಿಯಾಗಿ ಒಗೆಯೋ ಕರ್ಮ, ಒಗಿತೀನಿ ಬೀಳೋ ಧರ್ಮ. ಸರಿಯಾಗಿ ಒಗೆಯೋ ಕರ್ಮ. ಇಲ್ಲ ನಮ್ಮ ಅಕ್ಕ ಸುಲಿತಾರೆ. ನನ್ ಗಂಡ ಎಷ್ಟು ಒಳ್ಳೆಯವರು. ನಾನು ಎಷ್ಟು ಬೈದ್ರು ಏನೇ ಜಗಳ ಆಡಿದ್ರು ಸೀರೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಚಿಚೆ, ಇಂಥವ್ರ ಹತ್ರ ಹೋಗಿ ಹೋಗಿ ನಾನು ಜಗಳ ಆಡ್ತೀನಲ್ಲ. ಏನು ಅಂದ್ರೆ ಅಯ್ಯೋ ಅಯ್ಯೋ, ಏನ್ರಿ ಇದು, ನೀವ್ ಸೀರೆ ಒಗಿತಾ ಇದ್ದೀರಾ? ಬೇಕಾದ್ರೆ ನಿನ್ ಲಂಗ ಬ್ಲೌಸ್ ಬೀಚ್ ಕೊಟ್ಟು ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯೋ, ನಿಮ್ದು ಎಷ್ಟು ಒಳ್ಳೆ ಮನ್ಸು ರೀ. ಇದೆಲ್ಲ ಹೆಂಗಸರು ಮಾಡೋ ಕೆಲ್ಸ. ನೀವ್ ಹೋಗಿರಷ್ಟು ತಗೊಳ್ಳಿ, ನಾನ್ ಸೀರೆ ಒಗಿತೀನಿ. ಏನೇ ನನ್ನ ಮೇಲೆ ನಿನಗೆ ಇದ್ದಕ್ಕಿದ್ದಾಗ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೂ ನಿನ್ ಮೇಲೆ ಪ್ರೀತಿ ಬರ್ಬೇಕಲ್ಲ. ಅದಕ್ಕೆ ನೀನ್ ಇಲ್ಲೇರು, ನಾನು ಬೇಗ ಅಡಿಗೆ ಮನೆಗೆ ಹೋಗಿ ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಕಾಂಪ್ಲಾನ್ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ಎ ಕಾಂಪ್ಲಾನ್ ಬಾಯ್. ಚುಚ್ಚು ಪುಚ್ಚು ಚುಚ್ಚು ಪುಚ್ಚು ಕಾಂಪ್ಲೇಂಟ್ಗಳು ಅವನ್ನ ನಂಬೇಡ. ಅಯ್ಯೋ ಅಯ್ಯೋ, ಅಣ್ಣ ಅದಕ್ಕೆ ಚೆನ್ನಾಗಿರೋದನ್ನ ನೋಡಿ ಸಹಿಸ್ತಾ ಇರೋನು ನೀನೆಂತ ಮೈದನೋ, ಒಂದೇ ನಂಬರ್ ಕೇಳಿ ರೌಡಿ. ಅತ್ತಿಗೆ ಅತ್ತಿಗೆ ಅತ್ತಿಗೆ, ಅವನ್ ಬರೀ ನೀನ್ ಕಾಂಪ್ಲೇಂಟ್ ಅನ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಮತ್ತೆ ಅದ್ರೊಳಗೆ T20 420 ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಂದು ನಿನ್ ಕುಡಿಸ್ತಾನೆ. ನೀನ್ ಕುಡಿದ ತಕ್ಷಣ ನೀನ್ ಹುಣಸೆ ಮರ ಗ್ಯಾರಂಟಿ. ಅಷ್ಟೇ ಅಲ್ಲ, ಅವ್ನ್ ನಿನ್ ಜೊತೆ ಅವಾಗ ಯಾಕೆ ಜಗಳ ಆಡ್ತಾ ಇರ್ತಾನೆ ಗೊತ್ತಾ? ಅವನ್ ದೊಡ್ಡ ಹೆಂಡತಿ ನೇಣೋಕೊಂಡ್ ಸತ್ಲಲ್ಲ, ಅವಳು ದೆವ್ವಾಗ ಬಂದು ಇವನ್ಗೆ ಆಟ ಹಾಸ್ಕೊಂಡ್ಬಿಟ್ಟಿದ್ದಾಳೆ. ನೀವೇನಾದ್ರೂ ಸಂತೋಷವಾಗಿರೋದನ್ನ ಕಂಡ್ರೆ ಸಾಕು, ಅವ್ರಿಗಾಗೋದಿಲ್ಲ. ಒಟ್ನಲ್ಲಿ ನೀನೇನಾದ್ರೂ ಅವನ್ ಜೊತೆ ಸೇರ್ದ್ಯೋ ನೀನು ಹುಣಸೆ ಮರ ಗ್ಯಾರಂಟಿ. ಅದದು ಬಂದ ಬಂದ ಶುರು ಹಚ್ಕೋ, ಜಗಳ ಮಾಡು. ಐ ಆಮ್ ಎ ಕಾಂಪ್ಲಾನ್ ಬಾಯ್, ಯು ಆರ್ ಎ ಕಾಂಪ್ಲಾನ್ ಗರ್ಲ್. ನಿನ್ಗೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊಡೆ ಎಲ್ಲ ಮಿಕ್ಸ್ ಮಾಡ್ತೀನಿ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ಕೇಳ್ ಮಾಡಿಸ್ತಾ ಇದ್ಯಾ? ಮಾತಾಡ್ಬೇಡ ನೀನು, ನಾನಾಗ್ಲೇ ಹೇಳಿಲ್ಲ, ಇವಳು ಮೊದ್ಲನೇ ಗಂಡ ದೇವಾಗ ಬಂದು ಇವಳು ನಾಟಕ ಹಾಕೊಂಡ್ಬಿಟ್ಟಿದ್ದಾನೆ. ಬಿಡ್ಬೇಡ, ಜಗಳ ಮಾಡು, ಹೋಗು. ಲೇ, ನನ್ನೇ ಹೊಡಿತೀಯನೆ. ಮುಸುರೆ ತಿಕ್ಕೋ ಮುಸಂಡಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಅಡಿಗೆ ಭಟ್ಟ ನನಗೆಷ್ಟಿರ್ಬೇಕು? ಅಲ್ಲ, ಇವರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು ಆಯ್ತಾನೆ ಇಲ್ವಲ್ಲಪ್ಪ. ಅಯ್ಯೋ, ಕಿತ್ತಾಡ್ಲಿ ಬಿಡಿ, ನಮ್ಗೇನು. ಓಕೆ, ಹಾಗೆ ಮಾಡಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರಶಾಂತ್. ಹಲೋ 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 ಡಾಕ್ಟರ್, ಬನ್ನಿ. ಹಲೋ ಮಿಸ್ಟರ್ ಪ್ರಶಾಂತ್, ಹೌ ಆರ್ ಯು? ಫೈನ್. ಮನೆಗೆ 2-3 ಸಾರಿ ಫೋನ್ ಮಾಡಿದ್ರಿ, ಮತ್ತೆ ಬಂದಿದ್ರಿ ಅಂತ ಗೊತ್ತಾಯ್ತು. ಎನಿ ಪ್ರಾಬ್ಲಮ್? ಎಸ್ ಎಸ್ ಡಾಕ್ಟರ್. ವೇರ್ ಇಸ್ ಪಲ್ಲವಿ? ಪಲ್ಲವಿ 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 ಪಲ್ಲವಿ, ನನ್ ಮೇಲೆ ಅದೆಷ್ಟು ಪ್ರೀತಿನೋ. ಏನ್ರಿ ಕರೆದ್ರ? ಯಾಕೆ ಡಾಕ್ಟರ್ ಹಾಗೆ ನೋಡ? ಪಲ್ಲವಿ ನನ್ನ ಹೆಂಡತಿ. ಯಾಕೆ ಡಾಕ್ಟರ್ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ? ಫೂಲ್ ಮಾಡೋದಕ್ಕೆ ಇದು ಏಪ್ರಿಲ್ ತಿಂಗಳು ಅಲ್ಲ, ನಾನು ಫೂಲು ಅಲ್ಲ. ನಾನೇನು ಫುಲ್ ಮಾಡಿದೆ? ಯಾರನ್ನೋ ತೋರಿಸಿ ನಿಮ್ ಹೆಂಡತಿ ಅಂದ್ರೆ ಅದು ಫೂಲಿಶ್ನೆಸ್ ಅಲ್ಲದೆ ಮತ್ತಿನ್ನೇನ್ರಿ? ಲುಕ್, ಐ ಆಮ್ ನಾಟ್ ಅನ್ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್, ಐ ಆಮ್ ಎ ಸೈಕಿಯಾಟ್ರಿಸ್ಟ್. ಇವ್ ನಿಮ್ ಹೆಂಡತಿ ಅಲ್ವೇ ಅಲ್ಲ. ಡಾಕ್ಟರ್, ಇವಳು ನನ್ನ ಹೆಂಡತಿ ಅಲ್ವಾ? ಅಲ್ವೇ ಅಲ್ಲ. ಡಾಕ್ಟರ್, ಇವಳು ನನ್ನ ಹೆಂಡತಿ ಅಲ್ಲ ತಾನೆ? ಅಲ್ಲ ಪ್ರಶಾಂತ್. ಆರ್ ಯು ಶೂರ್? Yes, I am sure. She is not your wife. ಥ್ಯಾಂಕ್ ಯು ಡಾಕ್ಟರ್. ಇವಳು ನನ್ನ ಡಾಕ್ಟರ್. ಏನ್ ಡಾಕ್ಟ್ರೆ, ನಾವು ಪರಿಚಯ ಇಲ್ವಾ ನಿಮಗೆ? ನಮ್ ಸಿಸ್ಟರ್ ಪರಿಚಯ ಇಲ್ವಾ ನಿಮಗೆ? ಪಲ್ಲವಿ ಡಾಕ್ಟ್ರು. ಡಾಕ್ಟರ್, ನಮಸ್ತೆ ಡಾಕ್ಟರ್. ಏನ್ ಡಾಕ್ಟ್ರೆ, ನಮ್ ಸಿಸ್ಟರ್ ಮರ್ತು ಬಿಟ್ರೆ ಹಾಗೆ? ಜ್ಞಾಪಕ ಮಾಡ್ಕೊಳ್ಳಿ, ಅವತ್ತು ಎಂಗೇಜ್ಮೆಂಟ್ ದಿವಸ ನಮ್ ಸಿಸ್ಟ್ರು ನೀವು ಅಲ್ಲಿ ಅವ್ರನ್ನ ಯಾಕೋ ಬ್ಲಾಕ್ ಮೇಲ್ ಮಾಡ್ತೀಯಾ? ನಿಮ್ ಸತ್ಯ ಹೊರಗೆ ಬರುತ್ತೆ ಅಂತ. ಡೋಂಟ್ ಟಾಕ್.
ನೀವು ನನಗೆ ಮೋಸ ಮಾಡಕ್ಕಾಗಲ್ಲ. ಡಾಕ್ಟರ್ ಎಲ್ಲೋ ಹೋಗ್ಬೇಡಿ, ಇಲ್ಲೇ ಇರಿ. ಹಾ? ನಡೆಯೋ. ಹೆಂಡ್ತಿ, ಹೆಂಡ್ತಿ ಅಷ್ಟೇ. ಒಂದು ಬಿಡ್ತೀನಿ. No, ನಡಿ, no. ನಡಿ, ನಡಿ. ಯಾಕೆ ಹೀಗೆ ಆಗ್ತಾ ಇದೆ? Get out. No. Get out. Control yourself. ನಡೆಯೋ. Control yourself. ಡಾಕ್ಟರ್ ಪ್ಲೀಸ್, ನಾನು ಬರೋವರೆಗೂ ಇಲ್ಲೇ ಪ್ಲೀಸ್. ವರ್ಷ ಸರ್ ಮತ್ ಬಂತಲ್ಲೋ ಇದು ತೆಲಿಬ್ಯಾನಿ ಕೇಸ್. ಅವನ್ ಹೆಂಡತಿ ಏನಾರ ಕುಣ್ಕಿ ಗಿಣ್ಕಿ ಹಾಕೊಂಡಾಳ ಹೆಂಗ? ಖರೆ ಹೇಳಿದ್ರಿ ಸರ. ಮುಚ್ಚಿ ಗೇಟ್ ಬದ್ಮಾಶ್. ಇನ್ಸ್ಪೆಕ್ಟರ್, ಅರ್ಜೆಂಟ್ ಆಗಿ ನೀವು ನಮ್ಮ ಮನೆಗೆ ಬರ್ಬೇಕು. ಇದಕ್ಕ ನಿಮ್ ಹೆಂಡತಿ ಏನಾರ ಕುಣ್ಕಿ ಗಿಣ್ಕಿ ಹಾಕೊಂಡಾರ ಹೆಂಗ? ಓ ವಿಷಯ ಅದಲ್ಲ, ಅವಳು ನನ್ನ ಹೆಂಡತಿನೇ ಅಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಅಯ್ಯೋ, ನೀನ್ ನಮ್ಮನ್ನ ಬರೋಬರಿ ಬದುಕಕ್ ಬಿಡಂಗಿಲ್ಲ ನೋಡು. ಒಳ್ಳೆ ತಲೆಬಾರಿ ಆಯ್ತಲ್ಲ. ಆಕಿ ನೀನ್ ಹೆಂಡತಿ ಅಲ್ಲ ಅನ್ನೋದಕ್ಕ ನಿನ್ಗ ಬಲವಾದ ಸಾಕ್ಷಿ ಸಿಕ್ಕದ, ಹೌದಲ್ಲ? ಹೌದು ಹೌದು. ನಡಿ ಹೋಗೋಣ, ಬರ್ಲೆ. ಬರೀ ಅಯ್ಯ, ಎದಕ್ಕೆ ಹಿಂಗ ಅಡ್ಜಸ್ಟ್ ಮಾಡ್ಲಿಕ್ಕೆ ಹತ್ತೀರಿ ನೀವು? ನಿಜವಾಗ್ಲೂ ನೀವು ಆಪ್ಷನ್ ಮಾಡ್ಕೊಂಡು ಬಂದ್ರಲ್ಲ, ಇಷ್ಟೊತ್ತವರೆಗೂ ಎಲ್ಲಿ ಹೋಗ್ಬಿಟ್ಟಿದ್ರಿ? 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಡಾಕ್ಟರ್ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಗೊತ್ತಾ? ಡಾಕ್ಟರ್, ನೀವು ಇವ್ರ ಜೊತೆ ನೋಡಿ ಪ್ರಶಾಂತ್, ನಿಮ್ ಹೆಂಡತಿ ಪಲ್ಲವಿಗೆ ಏನೂ ಆಗಿಲ್ಲ. ನೀವು ನಗ್ನಗ್ತಾ ಇದ್ರೆ ಎಲ್ಲ ಸರ್ ಹೋಗುತ್ತೆ. ಡಾಕ್ಟರ್ ಈ ವಿಷಯನ ಪ್ರಶಾಂತ್ ಅವ್ರಿಗೆ ಸ್ವಲ್ಪ ಒತ್ತಿ ಹೇಳಿ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಆಗ ಇವಳು ನನ್ನ ಹೆಂಡತಿ ಪಲ್ಲವಿ ಅಲ್ಲ ಅಂದ್ರಿ, ಅದಕ್ಕೆ ನಾನು ಹೋಗಿ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದೆ. ಹೇಳಿ ಡಾಕ್ಟರ್, ಇವ್ರ ಮುಂದೆ ಹೇಳಿ, ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ. ಹೇಳಿ ಡಾಕ್ಟರ್. ಏನ್ರಿ? ಪ್ರಶಾಂತ್, ಇವರಲ್ಲದೆ ಬೇರೆ ಹೆಂಡತಿ ಇದ್ದಾರೆ ನಿಮ್ಗೆ? ಇವರೇ ನಿಮ್ ಹೆಂಡತಿ ಪಲ್ಲವಿ. ಡಾಕ್ಟರ್ ಡಾಕ್ಟರ್ ದಯವಿಟ್ಟು ಹೇಳಿ, ಇವಳು ನನ್ನ ಹೆಂಡತಿ ಅಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿ ಡಾಕ್ಟರ್, ಹೇಳಿ. ಪ್ರಶಾಂತ್, ನಾನು ಇಲ್ಲಿಗೆ ಬಂದಿರೋದು ನಿಮ್ ಹೆಂಡತಿ ಆರೋಗ್ಯ ವಿಚಾರಿಸೋದಿಕ್ಕೆ, ಸುಳ್ಳು ಸಾಕ್ಷಿ ಹೇಳಕ್ಕಲ್ಲ. ಸುಳ್ಳು ಸಾಕ್ಷಿ? ಯಾರನ್ನೋ ತೋರಿಸಿ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ಯಾ? ಪ್ರಶಾಂತ್, ಅವ್ರ ಜೊತೆ ಸೇರ್ಕೊಂಡು ನೀನು ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಎಷ್ಟು ದುಡ್ಡು ಕೊಟ್ರು ನಿಮಗೆ? ಯಾಕ್ರಿ ಹೀಗೆಲ್ಲ ಆಡ್ತಾ ಇದ್ದೀರಾ? ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಅಕ್ಕ ಅವ್ರಿಗೆಲ್ರಿ ತಲೆ ಕೆಟ್ಟಿರೋದು. ಈ ಕೇಸ್ ಹ್ಯಾಂಡಲ್ ಮಾಡಕ್ ಶುರು ಮಾಡ್ದಾಗ್ಲಿಂದ ನಮ್ ತಲೆ ಕೆಟ್ಟ ಗೊಬ್ಬರ ಆಗ್ತಿತಿ. ಯಾಕ್ರಿ ಪ್ರಶಾಂತ್ ಸಾಹೇಬ್ರ, ಏನಾಗೈತಿ ನಿಮ್ಗೆ? ರೊಕ್ಕ ಐತಿ, ದೇವ್ರ ಅಂದ ಕೊಟ್ಟಾನ, ಚಂದ ಕೊಟ್ಟಾನ, ಮುತ್ತಂತ ಹೆಂಡತಿ ಕೊಟ್ಟಾನ, ಒಳ್ಳೆ ಬಂಗ್ಲಿ ಕೊಟ್ಟಾನ. ಆರಾಮ್ಸೆ ಇರೋದ್ ಬಿಟ್ಟು ಮತ್ ಬಂದು ಯಾಕ್ರಿ ಕಾಡ್ತೀರಿ ನೀವು ನಮ್ಗ? ರೇ, ನೀವ್ ಹಿಂಗ ಕಂಟಿನ್ಯೂ ಮಾಡ್ತಂದ್ರ ನಿಮ್ಗ ಬೆಂಗಳೂರು ನಿಮಾನ್ಸ್ಗ ಇಲ್ರ ಧಾರವಾಡ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕಾಗ್ತೈತಿ. ಎಸ್, ಬಿ ಕೇರ್ಫುಲ್. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಮಾತನ್ನ ಕೇಳಿ. ಇವರೆಲ್ಲ ಸೇರಿ ನಾಟಕ ಆಡಿ ನನಗೆ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಶಟ್ ಅಪ್. ನಿಮ್ ಮಾತ್ ಕೇಳಿ ಕೇಳಿ ನನ್ನ ಬಾಯಾಗ ಮೆಣಸಿನಕಾಯಿ ಇಟ್ಕೊಂಡಂಗ ಆಗೈತಿ. ಪ್ರಶಾಂತ್ ಸಾಹೇಬ್ರ, ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಈಕಿ ನನ್ನ ಹೆಂಡತಿಯಲ್ಲ, ಬರ್ರಿ ಪ್ರೂವ್ ಮಾಡ್ತೀನಿ ಅಂತ ನಮ್ ಸ್ಟೇಷನ್ ಮೆಟ್ಲು ತುಳಿದ್ರಪ್ಪ ಅಂದ್ರ ನಿಮ್ಮ ಮಖ ಮಾರಿ ನೋಡ್ದಂಗ ಲಾಕಪ್ ನಲ್ಲಿ ಹಾಕ್ಬೇಕಾಗ್ತೈತಿ. ಹುಷಾರ. ಇನ್ಸ್ಪೆಕ್ಟರ್ ಬೇಡಿ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಏನೇ ಆದ್ರೂ ಅವ್ರು ನನ್ನ ತಂಗಿ ಗಂಡ. ಅದೇಕೋ ಗೊತ್ತಾಗ್ತಿಲ್ಲ ಇನ್ಸ್ಪೆಕ್ಟರ್, ಇತ್ತೀಚೆಗಂತೂ ಅವ್ರ ನಡವಳಿಕೆನೇ ಒಂದು ವಿಚಿತ್ರವಾಗಿದೆ. ಅವರು ಎಲ್ಲಿ ಹುಚ್ಚರಾಗ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ.
ಸ್ವಲ್ಪ ಡೆವಲಪ್ ಮಾಡಿ ಪ್ರಿಂಟ್ ಹಾಕೊಡ್ತೀರಾ? ಒಂದು 10 ನಿಮಿಷ ಕೂತ್ಕೊಳ್ಳಿ ಸರ್. ಫೋಟೋಸ್ ಕವರ್ ಹಾಕೊಡ್ತೀನಿ. ಓಕೆ ಓಕೆ ತಗೊಳ್ಳಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ಸ್ಪೆಕ್ಟರ್ 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 ಪ್ಲೀಸ್, ನನ್ನ ನಮ್ದವ್ರಲ್ಲ ನಂಗೆ ಮೋಸ ಮಾಡ್ಬಿಟ್ರು. ಆದ್ರೆ ಈ ಫೋಟೋ ಮೋಸ ಮಾಡೋದಿಲ್ಲ. ನನ್ನ ನಿಜವಾದ ಹೆಂಡತಿ ಯಾರು ಅನ್ನೋದಕ್ಕೆ ಶಾಮಿ ನೋಡಿ. ಯಾಕೆ ನಗ್ತಾ ಯಾಕೆ ನಗ್ತಾ ಇದ್ದೀರಾ? ಸ್ಟಾಪ್ ಇಟ್. ಶಟ್ ಅಪ್. ನಗರ ಹಳ್ಳಿಕ ಇದ್ರಾಗೆ ನೀನ್ ಹೆಣ ಬಿದ್ದೈತನ? ಶಾಮಿ, ಇದು ಪೊಲೀಸ್ ಸ್ಟೇಷನ್, ಮಕ್ಕಳು ಗೋರಿ ಆಡೋ ಜಾಗ ಅಲ್ಲ. ನಿಮ್ ಗಂಡ ಹೆಂಡತಿ ಜಗಳ ಬಗೆಹರಿಸೋದಕ್ಕ ಇದು ನಿಮ್ ಬಾವನ ಮನೆ ಅಲ್ಲ. ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಫೋಟೋ ಇದ್ರಲ್ಲೇ ಇತ್ತು. ನಿಮ್ ಹೆಂಡತಿ ನಿಮ್ಮ ಬಾವ ಹೇಳಿದಾಗ ನಿಮ್ ತಲೆ ಕೆಟ್ಟೈತಿ. ಇನ್ ನಮ್ ತಲೆ ಕೆಡಿಸ್ಬೇಡ್ರಿ. ಔಟ್. ಐ ಸೇ ಗೆಟ್ ಔಟ್. ಇದ್ರಲ್ಲೇ ಇತ್ತು. ಗೆಟ್ ಔಟ್. ಏನೈತಿ ಅಂಥದ್ದೇನೈತಿ? ಆಹಾ, ಏನೈತಿ? ಅರಸಿಕೆರೆಯಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಅಂಥದ್ದೇನೈತಿ? ನಿಂತಾವೇನೈತಿ? ಏನೈತಿ? ದುರ್ದಾಗಿಲ್ಲದ್ದು, ಲಲ ವಾರೇ ಮೇರಿ ಪ್ಯಾರಿ ಬುಲ್ಬುಲ್. ಮತ್ತ ನನ್ ಕಂಡೀಷನ್ ನೆಪ್ಪೈತಾ ಇದ್ರಿ? ಎದಕ್ ನೆಪ್ಪಿಲ್ರಿ? ನನ್ನ ಪ್ರೀತಿ ಹೇಳ್ತೆ. ಹಗಲ್ ಡ್ಯೂಟಿ ಏನಿದ್ರು ಠಾಣಾದಾಗ, ನೈಟ್ ಡ್ಯೂಟಿ ಏನಿದ್ರು ನೀನು ಕೂಡ ಈ ಪಲ್ಲಂಗದಾಗ. ನೋಡ್ರಿ, ಮತ್ತ ಕಂಡೀಷನ್ ತಪ್ಪದ್ರ ಏನಾಗ್ತೈತಿ ಹೇಳ್ರಿ? ಏನಾಗ್ತೈತಿ ಅಂತ ಮತ್ತೊಮ್ಮೆ ರಿಪೀಟ್ ಮಾಡ್ಬೇಕೇನ? ಒಮ್ಮೆ ನೀನ್ ಕಂಡೀಷನ್ ನಾ ತಪ್ಪಿದ್ದಕ್ಕ 6 ತಿಂಗಳು ಇದಾ ಪಲ್ಲಂಗದಾಗ ನಾ ಜಾಗರಣೆ ಮಾಡಿದ್ ಹೇಳ. ಇನ್ನೊಮ್ಮೆ ಅಂತ ತಪ್ಪು ನಾ ಮಾಡದಲ್ಲ. ಬೇಕಂದ್ರ ಆ ಕಾಕಿಗೆ ಕಿಕ್ ಕೊಟ್ಟು ರಾಜೀನಾಮೆ ಕೊಟ್ಟು ನೀನು ಕೂಡ ಇದ್ ಬಿಡ್ತೀನಿ ನನ್ನ ಪ್ಯಾರಿ. ಯಾರ್ಲೇ ಅದು? ಹಲ್ಕಾಟ್ ನನ್ನ ಮಗನ. ಸೆಕೆಂಡ್ ಶೋ ಸಿನಿಮಾಗೆ ಹೋಗಂತ ಹೇಳಿದಿಲ್ಲ, ಹೋಗ. ಡೋಂಟ್ ಡಿಸ್ಟರ್ಬ್. ಎಲ್ಲೇ ನನ್ಗನ್ನ ನಿನ್ನ ಅಪ್ಪನೇ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಲ್ಲ ಅಂದ್ರೆ ಬೆಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿ. ಇನ್ಸ್ಪೆಕ್ಟರ್, ಅಯ್ಯೋ, ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ನಿಮ್ಗೆ ಹೇಳಿಲ್ಲ ಅವಳು ನನ್ನ ಹೆಂಡತಿ ಅಲ್ಲ, ನನಗೆ ಮೋಸ ಮಾಡಕ್ ಬಂದಿಯಲ್ಲ, ನನ್ ಬ್ಲಾಕ್ ಮೇಲ್ ಮಾಡಕ್ ಬಂದಿಲ್ಲ ಅಂತ ಆ ಮಾತಿಗೆ ಸತ್ಯ ಆಗೋಯ್ತು. ಇನ್ಸ್ಪೆಕ್ಟರ್
ನಾನು ಕಳ್ಳ ಅಲ್ಲ ಸರ್. ಕಳ್ಳ ಅಲ್ಲ ಅಂದ್ಮೇಲೆ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿ ಬಂದೆ? ನಿಜವಾಗ್ಲೂ ನಾನು ಕಳ್ಳ ಅಲ್ಲ ಸರ್. ಅಯ್ಯ ಲೋಫರ್, ಇನ್ನೇನು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದೇನಾ? ಅಲ್ಲ ಅದು ಇರ್ಪೆ ನನ್ನ ಮಗನೇ, ನನ್ನನ್ನೇ ಲೋಫರ್ ಅಂತೀನೋ? ನೀನ್ ಲೋಫರ್, ನಿಮ್ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನನ್ನ ಬಾಮ ಇದನ್ನ ನನ್ನ ಮುಂದನೆ ಲೋಫರ್ ಅನ್ನಕ್ ನಿನ್ಗೆ ಎಷ್ಟೋ ಧೈರ್ಯ? ಅಯ್ಯೋ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಅವನ್ ಯಾಕ್ರಿ ನಿಮ್ ಬಾಮ ಇದಾಗ್ತಾನೆ? ಅವನು ನಿಮ್ ತಮ್ಮ ಅಲ್ವಾ? ಈ ಫೇಸ್ ಕಟ್ ನೋಡಿ ಹೇಳಿ, ಇವ್ ನನ್ನ ತಮ್ಮ ಆಗಕ್ ಹೇಗೆ ಸಾಧ್ಯ? ಹಂಗಾರೆ ಇವ್ ನಿಮ್ ತಮ್ಮ ಅಲ್ವಾ? ನಾನು ಹುಟ್ಟಿದ ತಕ್ಷಣನೇ ನಮ್ಮಪ್ಪ ನೆಗೆದು ಬಿದ್ದ. ಇವ್ ನನ್ನ ತಮ್ಮ ಆಗಕ್ ಸಾಧ್ಯವೇ ಇಲ್ಲ. ಅಯ್ಯೋ ನಮ್ಮಪ್ಪ ಹುಡ್ಸಿರೋದಲ್ಲ ಬರೀ ಹೆಣ್ಮಕ್ಳನ್ನ. ಇವ್ನ್ ಹೆಂಗ್ ನನ್ ತಮ್ಮ ಆಗ್ತಾನೆ? ನಮ್ಮಪ್ಪನೂ ಇವನ್ನ ಹುಟ್ಟಿಸ್ಲಿಲ್ಲ, ನಿಮ್ಮಪ್ಪನೂ ಹುಟ್ಟಿಸ್ಲಿಲ್ಲ. ಯಾರಪ್ಪ ಇವ್ನ ಹುಟ್ಟಿಸಿದ್ದು? ಹೇಳೋ, ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಈ ಮನೇಲಿ ಯಾಕೋ ಬಂದು ಸೇರ್ಕೊಂಡೆ? ನಾನು ಹೇಳ್ತೀನಿ ಸರ್, ಈ ಬಡ್ಡಿ ಮಗ ಯಾರು ಗೊತ್ತಾ? ಅಮ್ಮ ತಾಯೇ, ಬಿಸಿ ಬಿಸಿ ಪಲಾವ ಮುದ್ದೆ ಇದ್ರೆ ಕೊಡ್ರವ. ಇದೇನು ಹೋಟೆಲ್ ಅಣ್ಣಯ್ಯ? ಪಲಾವ್ ಕೇಳಕ್ಕೆ ಮುಂದೆ ಹೋಗಯ್ಯ. ನಾನೇ ನೇಣು ಹಾಕೊಂಡು ಸಾಯ್ತಾ ಇದ್ದೀನಿ. ಅಯ್ಯೋ ತಮಾಷೆ ಮಾಡ್ಬೇಡಿ, ಕೊಡಿ ಸರ್, ಹೊಟ್ಟೆ ಹಸಿತಾ ಇದೆ. ತಮಾಷೆ ಅಲ್ಲಯ್ಯ, ನಿಜವಾಗ್ಲೂ ನೇಣು ಹಾಕೊಂಡು ಸಾಯ್ತಾ ಇದ್ದೀನಿ. ಸರ್ ಬೇಡ ಸರ್, ನಿಮ್ ತಮ್ಮ ಅಂತೀನಿ ಸರ್, ನೇಣಕ ಬಿಡಿ ಸರ್. ತಡಿಬೇಡ ಕಡೆಯ, ನಾನು ಸಾಯ್ಬೇಕು. ಸರ್, ಇಂಥ ಒಳ್ಳೆ ಮನೆ ಮಠ ಎಲ್ಲ ಇಟ್ಕೊಂಡು ಯಾಕೆ ಸಾಯ್ತಾ ಇದ್ದೀರಿ ಸರ್? ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ಯೇನೋ? ಅಣ್ಣಮ್ಮ ದೇವಸ್ಥಾನವ ಬೇಲ್ದಂಡ್ ಮಾರ್ತಾ ಇರ್ತಾಳೆ, ಅವಳನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾನು ಒಂದು ಹುಡುಗಿನ ಲವ್ ಮಾಡಿದೆ ಕಣಯ್ಯ, ಅವಳನ್ನ ಮದ್ವೆನೂ ಆದೆ. ಅವಳು ನನಗೆ ಮೋಸ ಮಾಡಿ ಮಾರನೇ ದಿನ ಓಡೋದ್ಲು. ಅದಕ್ಕೆ ಕಡೆಯ ಸಾಯ್ತಾ ಇದ್ದೀನಿ ನಾನು. ಸರ್ ನೀವು ಸತ್ತೋಗ್ಬಿಟ್ರೆ ಈ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗ್ಬಿಡುತ್ತೆ ಸರ್. ಹೌದಲ್ಲ, ಅವಳಿಗೆ ಒಂದು ಬಿಡು ಕಾಸು ಸಿಗ್ಬಾರ್ದು. ಈ ಆಸ್ತಿನೆಲ್ಲ ನಾನು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಂಡ್ಬಿಡ್ತೀನಿ. ಸರ್, ನೀವ್ ಯಾರ ಹೆಸರಿಗೆ ಬರೆದ್ರು ಅವಳ ಕೇಸ್ ಹಾಕ್ಬಿಟ್ಟು ಅವಳ ಹೆಸರಿಗೆ ಮಾಡ್ಕೊಂಡ್ಬಿಡ್ತಾಳೆ. ಲಾ ಪಾಯಿಂಟ್. ಈ ಆಸ್ತಿ ನಾನು ನಿನ್ನಂತ ಭಿಕ್ಷುಕನ್ ಕೊಡ್ತೀನಿ ಹೊರತು ಅವಳಿಗೆ ಒಂದು ಬಿಡು ಕಾಸು ಕೊಡಲ್ಲ. ಇಷ್ಟೊಂದು ಆಸ್ತಿನೆಲ್ಲ ನನ್ ಕೈ ನೋಡ್ಕೊಳಕ್ಕಾಗಲ್ಲ, ಬೇಡ ನಂಗೆ. ನೀನ್ ತಗೊಳ್ಳೇಬೇಕು, ಬೇಡ ಇಲ್ಲ ನಂಗೆ. ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಆ ಟಿವಿ ಮೇಲೆ ಒಂದು ಬಾಂಡ್ ಪೇಪರ್ ಇದೆ, ತಗೋ ತಗೋ. ಖಾಲಿ ಪೇಪರ್ ಮೇಲೆ ರುಜು ಮಾಡಿದೀನಿ, ಏನ್ ಬೇಕಾದ್ರೆ ಬರ್ಕೋ. ಸರ್, ನೇಣು ಹಾಕೊಳಕ್ಕೆ ಮುಹೂರ್ತ ಮೀರ್ತಾ ಇದೆ, ಬೇಗ ಹಾಕೊಳ್ಳಿ. ಹಗ್ಗ ಕಟ್ಟಿದೆ ತಾನೆ? ಗಟ್ಟಿಗಿದೆಪ್ಪ, ಸ್ವಲ್ಪ ಸ್ಟೂಲ್ ಇಟ್ಕೋ. ಅಷ್ಟೇ ಸರ್. ಏನಂದ್ರೆ ನಿಮ್ ತಮ್ಮಯ್ಯ ಅಂತೀನಿ, ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೀ. ನನ್ನನ್ನು ಕ್ಷಮಿಸ್ಬಿಡ್ರಿ. ಯಾರಮ್ಮ ನೀನು? ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾ ಇರೋರ್ನ ಯಾಕೆ ತಡೀತಾ ಇದ್ಯಾ? ಸರ್, ನೀವು ನೇಣು ಕಳಿ ಸರ್, ನಾನು ಸ್ಟೂಲ್ ಎಳಿತೀನಿ. ಅಯ್ಯೋ ಚಂಡಾಲ, ನನ್ ಗಂಡನ್ ಸಾಯಿಸೋದಕ್ಕೆ ತುದ್ಗಾಲಲ್ಲಿ ನಿಂತಿದ್ಯೇನೋ? ಅವ್ನು ನಿನ್ಗೇನು ಅನ್ಯಾಯ ಮಾಡಿದ್ರು? ತೊಲಗ ಆಚೆ. ಸರ್, ನಂಬೇಡಿ, ಮತ್ತೆ ಕೈ ಕೊಟ್ಬಿಡ್ತಾಳೆ. ಇಲ್ಲ ಕಣೆ, ನನ್ನ ಹೆಂಡತಿ ನೋಡಿದ ತಕ್ಷಣ ನನ್ನ ಸಾಯೋ ಆಸೆ ಹೊರಟೋಯ್ತು. ಅವಳೇ ನನ್ನ ಸ್ವರ್ಗ. ಬೇಡ ಸರ್, ನಂಬೇಡಿ, ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀರಾ. ತೊಲಗ ಆಚೆ. ನನ್ ಚಿನ್ನ. ಏನು ಅಂದ್ರೆ ನಿಮ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ನಿನ್ ತಾನೆ? ಕಣೆ, ನಿನ್ ಹೆಸರು ಇಲ್ಲ ಕಣೆ, ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಇಡೀ ಆಸ್ತಿನ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟೆ. ಆವತ್ತು ನನ್ನ ಕೈ ತಪ್ಪಿಸ್ಕೊಂಡು ಓಡ್ದ. ನಾನು ಇವನ್ನ ಫಾಲೋ ಮಾಡ್ತಾನೇ ಇದ್ದೆ. ಇಲ್ಲೇ ಸುತ್ತಮುತ್ತ ಮನೆ ಹತ್ರ ಇರ್ಬೋದು ಅಂತ ನನಗೆ ಅನುಮಾನ ಬಂತು. ನಾನು ದಿನ ಟಾರ್ಚ್ ಹಾಕೊಂಡು ಇವನ್ನ ಹುಡುಕ್ತಾನೇ ಇದ್ದೆ. ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟ. ಸರ್, ನೀವ್ ಏನ್ ಯೋಚನೆ ಮಾಡ್ಬಿಡಿ, ಇವನ್ನ ನಾನು ವಿಚಾರಿಸ್ಕೋತೀನಿ. ಎಲ್ಲಿ ನನ್ನ ಪತ್ರ? ಎಲ್ಲಿ ಕೊಡ ನನ್ನ ಆಸ್ತಿ ಪತ್ರ? ನಡಿಯೋ. ಸರ್, ಆಸ್ತಿನೆಲ್ಲ ನಾನು ಯಾವ ಹೆಸರು ಬರ್ಕೊಂಡೆ? ನೋಡ್ದೇನೆ, ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅನ್ನೋದು ಎಷ್ಟು ಸತ್ಯವಾದ ಮಾತು. ಹೌದು ರೀ, ಇನ್ಮೆಲ್ಲ ಒಬ್ರಿಗೊಬ್ರು ಜಗಳ ಆಡ್ಬಾರ್ದು. ನಾವ್ ಯಾಕೆ ಜಗಳ? ಡಾಕ್ಟರ್ ಥಾಮಸ್ ಮನೆಯಲ್ಲಿ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಸೈನ್ ಮಾಡಕ್ ಬಾ ಅಂತ ಹೇಳಿದ್ದಾರೆ. ನಾವೀಗ ಅಲ್ಲಿ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ಸರ್, ಪ್ರಶಾಂತ್ ಸಾಹೇಬ್ರ, ಹೋಲ್ಡ್ ಆನ್ ರೇ. ನಾವು ಸರ್ಕಾರಿ ಗುಲಾಮ್ರದೀವಿ. ಪೊಲೀಸ್ನವ್ರಂದ್ರ 24 hours ವರ್ಕ್ ಐತಿ, ನಾ ಒಪ್ಕೋತೀನಿ. ಆದ್ರ ಈ ಕಾಕಿ ಹಾಕೊಳ್ಳೋ ಮಕ್ಕಳಿಗೂ ಹೇಂತಿ ಮಕ್ಳದಾರಂತ ನಿಮ್ ತೆಲಿಗೆ ಬರೋದಿಲ್ಲೇನಪ್ಪ? ಇನ್ಸ್ಪೆಕ್ಟರ್, ದಯವಿಟ್ಟು ಏನೇ ಇದ್ರು ಮಾರ್ನಿಂಗ್ ಬನ್ನಿ. ಈಗ ಆಗೋದಿಲ್ಲ, ನೀವು ಹೋಗಿ. ಏನ್ಲೇ ಹಲ್ಕಟ್ ನನ್ನ ಮಗನ, ಏನ್ ನೀನ್ ಹವಾಲ ಬಗಳು. ಹಿಂಗ್ಯಾಕ್ ಹಂಗಲಾಗ್ತೀರಿ ಸರ? ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದ ಮೇಲೆ ಕೆತ್ತಿಲ್ಲೇನ್ರಿ ಸರ? ಹೌದಲ್ಲೋ ಮಗನ, ಸರ್ಕಾರದ ಕೆಲಸ ದೇವ್ರ ಕೆಲಸ. ಪಾಪರ ಮಗನ, ಚಲು ಹೊತ್ತಲ್ಲಿ ನೆನಪಾಡ್ದಿ ನಿನ್ನ ಅಪ್ಪನ. ಮುಚ್ಚ ಬಾಯ್ ಬಾಂಡೋರ್ ಬಾದ್ಮಾಶ್. 1 minute. ಥ್ಯಾಂಕ್ ಗಾಡ್.
ನಮ್ಮ ಕೈಯಾಗೈತ್ರಿ. ಪಲ್ಲವಿ, ನಾವು ಹಾಕಿದ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗೋಯ್ತು. ಕೊನೆಗೂ ಅವನು ಸೈನ್ ಮಾಡಕ್ ಒಪ್ಕೊಂಡ್ಬಿಟ್ಟ. ನೀನು ಆದಷ್ಟು ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಡಾಕ್ಟರ್ ಥಾಮಸ್ ಮನೆಗೆ ಬಂದ್ಬಿಡು. ನಾಳೆ ಬೆಳಗಾಗೋದೊಳಗೆ ಈ ಜಾಗ ಖಾಲಿ ಮಾಡಬೇಕು. ಓ ಪ್ರಶಾಂತ್, 7 ಟೈಮ್ ಸರಿಯಾಗಿ ಬಂದಿದ್ದೀರಾ. ಪೇಪರ್ಸ್ ಅಲ್ಲಿ ಸೈನ್ ಮಾಡೋದಕ್ಕೆ ಅಷ್ಟೊಂದು ಅರ್ಜೆಂಟ್. ವೆರಿ ಗುಡ್, ದಟ್ಸ್ ವೈ ನೀನ್ ಅರ್ಜೆಂಟ್ ಮಾಡಿದಷ್ಟು ನಮಗ್ ತಾನೇ ಒಳ್ಳೇದು. ಡಾಕ್ಟರ್, ಇನ್ಸ್ಪೆಕ್ಟರ್, ನೋಡಿ, ಈ ಬಾಂಡ್ ಪೇಪರ್ಸ್ ಮೇಲೆ ನಾನು ಸೈನ್ ತಗೊಂಡು ನನ್ನ ಆಸ್ತಿನ ಹಣನ ಹೊಡೆಯೋದಕ್ಕೆ ಇವ್ರು ಮಾಡಿದ ಪ್ಲಾನ್ ನೋಡಿ. ಇವ್ರನ್ನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್. ಅರೆಸ್ಟ್. ಪ್ರಶಾಂತ್ ಅರೆಸ್ಟ್? ಇನ್ಸ್ಪೆಕ್ಟರ್, ವಾಟ್ ಹ್ಯಾಪನ್? ನೋಡ್ದ ಇನ್ಸ್ಪೆಕ್ಟರ್, ನೋಡ್ದ? ಅರೆಸ್ಟ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ. ಶಟ್ ಅಪ್! ಏನ್ರಿ ಇದು? ಬಾಂಡ್ ಪೇಪರ್ ನಿಮ್ಮ ತಿಳಿ ಇವ್ರ ತಂಗಿ ಅಂದ್ರ ನಿಮ್ ಹೆಂಡತಿ ಪಲ್ಲವಿದ ಮೆಡಿಕಲ್ ರಿಪೋರ್ಟ್ ಅದ. ಹಾ ನೋಡ್ರಲ್ಲ, ಕಣ್ಬಿಟ್ಟು ನೋಡ್ರಿ. ನನ್ನ ತಂಗಿ ಮೆಡಿಕಲ್ ರಿಪೋರ್ಟ್ ತಗೊಳ್ಳೋಣ ಅಂತ ಡಾಕ್ಟರ್ ಹತ್ರ ಬಂದಿದೆ. ಆದ್ರೆ ಇಲ್ಲಿ ನೀವು ಇಸ್ ಎನಿ ಪ್ರಾಬ್ಲಮ್? ಇನ್ಸ್ಪೆಕ್ಟರ್, ಬಾಂಡ್ ಪೇಪರ್ ಅಂತ ಹೇಳಿದ್ರು, ಈಗ ಮೆಡಿಕಲ್ ರಿಪೋರ್ಟ್ ಕೊಟ್ಟು ಮೋಸ ಮಾಡ್ತಿದ್ದಾರೆ. ಇವರೆಲ್ಲ ಮೋಸ ಮಾಡ್ತಾರೆ ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ. ರೇ ಸ್ವಾಮಿ, ನಿಮಗ್ ಶರಣ ಮಾಡ್ತೀನಿ ಅಪ್ಪ, ನಿಮಗ್ ಶರಣ ಮಾಡ್ತೇನೆ. ನಿಮ್ಗೆ ಯಾರಾದ್ರೂ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಗೊತ್ತಿದ್ರ ದೂರದ ರಾಯಚೂರ್ಗೋ ಗುಲ್ಬರ್ಗಾಕೋ ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ತೀರಿ. ಅಲ್ಲಿ ಬಿಸ್ಲಿದ್ ಬೇಗೇನಾದ್ರು ನಾವು ತೊಡ್ಕೋತೀವಿ. ಇಲ್ಲಿ ನಿಮ್ ಕಾಟ ತಡಿಲಿಕ್ಕೆ ಆಗೋದಿಲ್ವಲ್ರಿ ಅಪ್ಪ. ಇವನ ಅಪ್ಪನ ನಿಮ್ಮ ಫ್ಯಾಮಿಲಿ ಸೆಟಪ್ ಮಾಡ್ಲಿಕ್ಕೆ ಹೋಗಿ ನನ್ನ ಫ್ಯಾಮಿಲಿ ಕಿತ್ಕೊಂತಲ್ರಿ. ಇಷ್ಟೊತ್ತಾಗ್ಲಿ ನನ್ನ ಹೆಂಡತಿ ಎಲ್ಲವ ಕುಳೇದ್ ಗುಡ್ಡ ಟ್ರೈನ್ ಹತ್ತಿರ್ತಾಳು. ಸರ, ನೀವ್ ಅಳ್ಬೇಡ್ರಿ ಸರ. ಸರ್ಕಾರದ ಕೆಲಸ ದೇವರ ಕೆಲಸ. ಫಿಲಾಸಫಿ ಹೇಳ್ತಿ ಮಗನ. For more updates, like, comment, subscribe to our channel.